Audio Jungle. Audio Jungle. ಉಪವಾಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಗೆ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನೂರು ಸ್ವಾಮಿ. ಸ್ನೇಹಿತರೆ, ಇವತ್ತು ಯಾವುದೋ ಒಬ್ಬ ಅಧಿಕಾರಿಗಳು ಸರಿ ಕೆಲಸ ಮಾಡಲ್ಲ, ಆಮೇಲೆ ಸರಿ ಸ್ಪಂದನೆ ಇಲ್ಲ ಅಂತ ಅಂದ್ಕೊಂಡು ಇರೋಬರೋ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಇದೇ ರೀತಿ ಇರ್ತಾರೆ ಅಂತ ಬಟ್ಟು ಮಾಡಿ ತೋರಿಸೋದು ತಪ್ಪಂತ ನನ್ನ ಭಾವನೆ. ಯಾಕೆ ವಿಷಯ ಹೇಳ್ತಾ ಅಂದರೆ, ಇವತ್ತು ಸಂಡೂರು ಭಾಗದಲ್ಲಿ ಅನೇಕ ಇಲಾಖೆಗಳನ್ನ ವಿಸಿಟ್ ಮಾಡಿ ನಿಮಗೆ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಟೈಮ್ ಟು ಟೈಮ್ ಇಲ್ದೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಕೂಡ ಇವತ್ತು ನಮ್ಮ ಕಣ್ಣೆದುರಿಗೆ ಇದ್ದಾರೆ ಅಂತಕ್ಕಂಥ ಉದಾಹರಣೆಗೆ ಇವತ್ತೊಬ್ಬ ಮಹಿಳಾ ಅಧಿಕಾರಿ. ವಿಶೇಷವಾಗಿ ಇವತ್ತು ಒಬ್ಬ ಮಹಿಳಾ ಅಧಿಕಾರಿಯಾಗಿ ಬಂದು ಒಂದು ಕಡಿಮೆ ಅವಧಿಯಲ್ಲಿ ಕೂಡ ಇಷ್ಟು ಪ್ರಾಮಾಣಿಕ ಸೇವೆ, ಅದರಲ್ಲಿ ಕೂಡ ಗ್ರಾಮೀಣ ಭಾಗದಲ್ಲಿ ಈ ಒಂದು ಬಿಸಿಲು ಅನ್ನೋದೇ ಭಾಳಷ್ಟು ಫೀಲ್ಡ್ ವರ್ಕ್ ಮಾಡ್ತಕ್ಕಂಥ ಮಹಿಳಾ ಅಧಿಕಾರಿ ಇವತ್ತು ಅಬಕಾರಿ ಇಲಾಖೆಯಲ್ಲಿ ಬಹುಶಃ ಆಶಾರಾಣಿ. ಎಲ್ರಿಗೂ ನಮಸ್ತೆ. ನನಗೆ ಈ ದಿನ ಕಚೇರಿ ಕರ್ತವ್ಯದಲ್ಲಿದ್ದಾಗ ಹೊನ್ನೂರು ಸ್ವಾಮಿ ಅವರು, ಜನನಾಯಕ ಅಪ್ಪು ಟಿ ವಿ ಅವರು ನನಗೆ ಭೇಟಿಯಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಅಂಬೇಡ್ಕರ್ ದಿನಾಚರಣೆಯ ಅಂಗವಾಗಿ ನನಗೆ ಸ್ವಾಗತ ಮಾಡಿದ್ದಾರೆ. ನನಗೆ ತುಂಬ ಖುಷಿಯಾದ ವಿಚಾರ. ಯಾಕಂತಂದರೆ ನಾನು ಎಷ್ಟೋ ಸರಿ ಕೆಲಸ ಮಾಡಿದಾಗ ಯಾರೂ ಅಪ್ರಿಷಿಯೇಟ್ ಮಾಡೋರು ಇವಲ್ಲ ಅಂತ ಭಾಳ ನೊಂದ್ಕೊಂಡಿದ್ದೆ. ನನಗೆ ನಿಜವಾಗ್ಲೂ ಇವತ್ತಿಗೆ ಸಾಕಾಯಿತು. ಎಲ್ಲರೂ ಇದಕ್ಕೆ ಭಾಗವಹಿಸಿ ತುಂಬ ಸಹಕರಿಸಬೇಕು. ಥ್ಯಾಂಕ್ ಯು ಹೊನ್ನೂರು ಸ್ವಾಮಿ. ಸಂಡೂರು ಭಾಗದಲ್ಲಿ ತಮ್ಮ ಒಂದು ಇಲಾಖೆಯ ಪರವಾಗಿ ಯಾವ ರೀತಿ ಕೆಲಸಗಳು ಹಾಕ್ಕೊಂಡಿದ್ರಿ, ಯಾವ ರೀತಿ ಯೋಜನೆಗಳಿದೆ? ನಾನು ಮೇಯ್ನಾಗಿ ಏನಂತಂದರೆ, ಒಳಗೊಂದು ಹೊರ್ಗೊಂದು ಮಾಡಿದ್ರೆ ಬೇಗ ನಾವು ಗುರ್ತಿಸ್ಕೊಂಡ್ಬಿಡ್ತೀವಿ, ಇವರು ಈ ಥರ ಇವರು ಈ ಥರ ಅಂತ. ಅದಕ್ಕಾಗಿ ಎಲ್ಲೇ ಇದ್ರೂ ನಾನು ಇದು ಸರಿ ಇಲ್ಲ ಅಂದರೆ ಇಲ್ಲ, ಇವತ್ತು ನಂಗೆ ಭೇಟಿ ಆಗೋಕ್ಕಾಗಲ್ಲ ಅಂದರೆ ಇಲ್ಲ, ಇವತ್ತು ಆಗ್ಬೋದು ಅಂದರೆ ಆಗ್ಬೋದು. ಏನು ನಮ್ಮ ಅಬಕಾರಿ ಇಲಾಖೆಯಲ್ಲಿ ಮೇಯ್ನ್ ಏನು, ರಾಜಸ್ವ ತಂದುಕೊಡೋದು, ಯಾವುದೇ ಕಳ್ಬಟ್ಟಿ ಇದ್ರೂ ಕೇಸ್ ಮಾಡೋದು. ಅತಿ ಹೆಚ್ಚು ಸೇಂದಿ ಕೇಸ್ನ ನಾನು ಮಾಡಿದ್ದೀನಿ. ಎಲ್ಲ ಇನ್ನು ಯಾವುದೇ ಜನರಿಗೆ, ಸಾರ್ವಜನಿಕರಿಗೆ ನಮ್ಮ ಇಲಾಖೆಯಿಂದ ಯಾವುದೇ ತೊಂದರೆ ಆದ್ರೂ ನಾನು ಯಾವ ಟೈಮಲ್ಲಿ ಬೇಕಾದರೂ ಇರ್ತೀನಿ. ಇನ್ನೂ ಕೂಡ ಎಲ್ಲೇ ಒಂದು ಕಡೆ ತಮಗೆ ಮಾಹಿತಿ ಇಲ್ಲದೇ ಕೆಲವೊಂದು ಅಕ್ರಮ ನಡೀತಾ ಇದೆ ಅಂತಕ್ಕಂಥದ್ದು ಅಂಥದ್ದೇ. ನನಗೆ ಯಾವತ್ತಿದ್ರೂ ಫೋನ್ ಮುಖಾಂತರನಾದರೂ ಹೇಳ್ಬೋದು. ಯಾಕಂದರೆ ಅಕ್ರಮ ಮದ್ಯ ಅಂತಂದರೆ ಕುಡಿದ ಮೇಲೆ ಮನುಷ್ಯ ಏನಾಗ್ತಾನೆ ಗೊತ್ತಾಗಲ್ಲ. ಅದು ನಮ್ಮ ಎಸ್ಪೆಷಲಿ ಸಂಡೂರು ಭಾಗದಲ್ಲಿ ಅತಿ ಹೆಚ್ಚು ಲಾರಿಗಳು ಓಡಾಡೋಂಥ ಪ್ಲೇಸ್. ಗಣಿ ಅಂದಮೇಲೆ ಲಾರಿಗಳು. ಯಾವುದೇ ಜನರಿಗೆ ಏನೇ ತೊಂದರೆ ಆದ್ರೂ ಈ ಮೇಯ್ನ್ ಬರೋದೇ ನಮ್ಮದು ಲಿಕ್ಕರ್ ಅನ್ನೋದು. ಕುಡ್ದು ಎಲ್ಲೋ ಬಿದ್ದ ಏನೋ ಆಯಿತು ಅಂತ ಅಂಥದಕ್ಕೆ ನಾನು ಅವಕಾಶನೇ ಕೊಡಲ್ಲ. ಯಾಕಂತಂದರೆ ಒಬ್ಬರು ಜೀವ ಇಂಪಾರ್ಟೆಂಟ್. ಅದಕ್ಕಾಗಿ ನಾನು ಹಗಲಿರುಳು ಸಮೇಶ ಬಂದೆ. ಅಂದರೆ ಈ ವಿಷಯದಲ್ಲಿ ಯಾವೊಬ್ಬ ನಾಗರಿಕರು ಕೂಡ ತಮಗೆ ದೂರು ಕೊಡ್ಬೋದು.